ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ನನ್ನ ಫಸ್ಟ್ ವ್ಲಾಗು. ಹಾಗೆ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಮ್ಮ ತಾಯಿ ಬಂದಿದ್ದರು. ರಜೆ ಐತೆಲ್ಲ ಮಕ್ಕಳಿಗೆ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ತಾಯಿನೇ ಬಂದಿದ್ದರು. ಸ್ವಲ್ಪ ಜನ ಬುತ್ತಿನೂ ಅಂತಾರೆ. ನಮ್ಮ ತಾಯಿ ಮನೆಯಿಂದ ನನಗೂ ನಮ್ಮಮ್ಮ ಏನೋ ತಂದು ಕೊಟ್ಟಿದ್ದಾರೆ. ಅದು ನಿಮ್ಮ ಹತ್ರನೂ ನಾನು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ. ಇವತ್ತು ಇದು ಜ್ಯೂಸ್ ಜಾರ್ ಇರಲಿಲ್ಲ ನನ್ನ ಹತ್ರ. ಈ ಜ್ಯೂಸ್ ಜಾರು ನಾನು ಜ್ಯೂಸ್ ಮಸಾಲೆ ಎಲ್ಲನೂ ನಾನು ಒಂದರಲ್ಲೇ ರುಬ್ಕೋತಾ ಇದ್ದೆ. ಇದು ತಂದು ಕೊಟ್ಟಿದ್ದಾರೆ. ಜ್ಯೂಸರ್ ತುಂಬ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಈ ಥರ ಜ್ಯೂಸರ್ ನನ್ನ ಹತ್ರ ಇರಲಿಲ್ಲ, ತುಂಬ ಇಷ್ಟ ಆಯಿತು. ಇದು ಹೇಗಿದೆ ಜಾರ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಒಂದು ಪ್ಯಾನ್ ಕುಕ್ಕರು ತಂದಿದ್ದಾರೆ. ಪ್ಯಾನ್ ಕುಕ್ಕರ್ ಇದು. ನನ್ನ ಹತ್ರ ಈ ಥರ ಕುಕ್ಕರ್ ಇರಲಿಲ್ಲ. ಅನ್ಕೋತಾ ಇದ್ದೆ ನನ್ನ ಹತ್ರ ಈ ಥರ ಇರಲಿಲ್ಲ, ತೊಗೋಬೇಕಾಗಿತ್ತಂತ. ನಮ್ಮ ತಾಯಿ ತಂದಿದ್ದಾರೆ. ತುಂಬಾ ಇಷ್ಟ ಆಯಿತು, ಸಂತೋಷವೂ ಆಯಿತು ಅಷ್ಟೇ. ತುಂಬ ಚೆನ್ನಾಗಿದೆ ಇದು. ಈ ಥರ ಕುಕ್ಕರ್ ನನ್ನ ಹತ್ರ ಇರಲಿಲ್ಲ, ಮಾಮೂಲಿ ಕುಕ್ಕರೇ ಇದ್ದಿದ್ದು. ಹಾಗೆ ಎಣ್ಣೆ ತಂದು ಕೊಟ್ಟಿದ್ದಾರೆ, ಕೊಕೊನಟ್ ಆಯಿಲ್ಲು, ಪ್ಯೂರ್ ಕೊಕೊನಟ್ ಆಯಿಲು. ಇದು ನಮ್ಮ ತಂದೆ ಬಂದು ತರಿಸೋದು, ತಿಪ್ಟೂರಿಂದ ತರಿಸೋದಿದ್ದು ನಮ್ಮ ತಂದೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಅಡುಗೆನೂ ಮಾಡೋದು ಎಣ್ಣೆ ಸಿಗುತ್ತೆ, ಕೊಬ್ಬರಿ ಎಣ್ಣೆ. ಹಾಗೆ ನಾವು ತಲೆಗೆ ಯೂಸ್ ಮಾಡೋದು ಎಣ್ಣೆ ಸಿಗುತ್ತೆ. ಮತ್ತು ಗೋಡಂಬಿ ನನ್ನ ಮಕ್ಕಳು ಆವಾಗಲೇ ಓಪನ್ ಮಾಡಿಬಿಟ್ಟಿದ್ದಾರೆ. ಗೋಡಂಬಿ ಮತ್ತು ಇದು ಚೆರ್ರೀಸು, ಬೆರ್ರೀಸ್ ಅಂತೆ, ಫಾರ್ಮಲ್ಲಿ ಬೆರ್ರಿ ಮಿಕ್ಸ್ ಅಂತ. ಎಲ್ಲ ಬೆರೀಸ್ ಇದೆ. ಕಿವಿ ಫ್ರೂಟ್ ಅಂತೆ, ಚೆರ್ರೀಸ್, ರೆಡ್ ಚೆರ್ರೀಸು, ಮತ್ತು ಕಪ್ ದ್ರಾಕ್ಷಿ ಎಲ್ಲನೂ ಇದೆ. ಹಾಗೆ ಖಜೂರ ತಂದಿದ್ದಾರೆ, ಒಣ ಖಜೂರ, ಯುನಿಬಿಕ್ ಬಿಸ್ಕೆಟು, ಜಾಗ್ರಿ ಅಂದರೆ ಬೆಲ್ಲ, ಪುಡಿ ಬೆಲ್ಲ ಆರ್ಗ್ಯಾನಿಕ್ಕು. ಇದು ಕಡುಬು ಮಾಡಬೇಕಂತ ನನ್ನ ಮಕ್ಕಳು ಹತ್ತಿದ್ದಕ್ಕೆ ನೆನ್ನೆನೇ ಬಂದುಬಿಟ್ರು. ಆದ್ದರಿಂದ ಮಾಡ್ಕೊಳಮ್ಮ ಅಂತ ಎಲ್ಲ ರೆಡಿ ಮಾಡಿಸ್ಕೊಂಡು ತಂದಿದ್ದಾರೆ, ಪೌಡರು ಮಾಡಿಕೊಂಡು. ಹಾಗೆ ಮೆಣಸಿನ್ಕಾಯಿ ಪುಡಿ ಇರಲಿಲ್ಲ. ನಾನು ಜಾಸ್ತಿ ನಮ್ಮ ತಾಯಿ ಮನೆಯಿಂದಲೇ ತರೋದು. ಯಾಕಂದರೆ ನಮ್ಮಮ್ಮ ಮೆಣಸಿನ್ಕಾಯಿ ತಂದು ಒಣಗಿಸಿ ಪೌಡ್ರ್ ಮಾಡಿಸೋದು. ಆದ್ದರಿಂದ ಇದು ನಮ್ಮ ತಾಯಿ ಮೆಣಸಿನ ಪುಡಿ ಮತ್ತು ಹುಡಿ, ಜಾಸ್ತಿ ಜನ ಸಾಂಬಾರು ಪೌಡ್ರು ಅಂತಾರೆ. ಹಾಗೆ ಬಾದಾಮಿ ತಂದಿದ್ದಾರೆ. ಮತ್ತು ತುಪ್ಪ, ಇದು ನಾಟಿ ತುಪ್ಪ. ಇದೇ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋದು. ಇದು GRB ಅಂತೆ, ಅದು ರೆಡಿಮೇಡ್ ಏನು ಅಂಗಡಿಯಲ್ಲಿ ಸಿಗುತ್ತೆ ಅದು ತಿನ್ನಲ್ಲ. ಅದರಿಂದ ನಮ್ಮಪ್ಪ ಬೆಣ್ಣೆ ತಂದು ಅಲ್ಲೇ ರೆಡಿ ಮಾಡಿಕೊಂಡು ಬೆಣ್ಣೆನ ತರ್ತಾರೆ. ಹಾಗೆ ಅಕ್ಕಿನೂ ತಂದಿದ್ದಾರೆ. ಇದು ನಾನು ದೋಸೆಗೆ ಯೂಸ್ ಮಾಡ್ಕೋತೀನಿ ಜಾಸ್ತಿ. ಇದು ಸೊಸೈಟಿ ಅಕ್ಕಿ ಅಂತಲೂ ಅಂತಾರೆ, ಜಾಸ್ತಿ ಸೊಸೈಟಿ ಅಕ್ಕಿ ಅಂತಲೇ ಹೇಳೋದು, ದಪ್ಪಕ್ಕಿ ಅನ್ನೋದಕ್ಕಿಂತನೂ. ನೋಡಿ, ನಾನು ಇದನ್ನು ದೋಸೆಗೆ ಯೂಸ್ ಮಾಡ್ಕೋತೀನಿ. ನಾನು ಅಕ್ಕಿನ ಇಲ್ಲಿ ತಗೊಳ್ಳಲ್ಲ. ಇದ್ರಲ್ಲಿ ತಗೊಳ್ಳೋದಂದರೆ ಸಣ್ಣ ಅಕ್ಕಿ ಮಾತ್ರ ತರೋದು. ದಪ್ಪಕ್ಕಿ ಮಾತ್ರ ದಪ್ಪಕ್ಕಿನ ನಮ್ಮ ತಾಯಿ ಮನೆಯಿಂದಲೇ ನಾನು ತರಿಸ್ಕೊಳ್ಳೋದು. ಈಗಲೇ ಅಲ್ಲ, ಯಾವತ್ತೂ ಅಷ್ಟೇ. ಮತ್ತು ರಾಗಿನೂ ತಿಂತಾರೆ. ಮುದ್ದೆ ಇರಬೇಕು, ಅಮ್ಮ ತಂದು ಕೊಟ್ಟಿದ್ದಾರೆ ರಾಗಿನೂ. ನೋಡಿ, ಚೆನ್ನಾಗಿದೆ. ಇದನ್ನು ನಾನು ರಾಗಿನ ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊತೀನಿ. ಮೊದಲು ರಾಗಿನ ಮಿಲ್ಗೆ ಹಾಕ್ಸ್ಕೊಂಡು ಮೊದಲು ಮುದ್ದೆ ಮಾಡಬೇಕು ಮನೇಲಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗು. ಇದು ನಮ್ಮ ತಾಯಿ ಮನೆಯ ಬುತ್ತಿ.
ಎಲ್ಲರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ತಪ್ಪಿದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.